ರಾಯಚೂರಿನಿಂದ ಮೋಹನ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮೋಹನ್ ಅವರ ನಮಸ್ಕಾರ. ಸರ್ ರಾಯಚೂರು ಸರ್ ಗುಳೇಗುಡ್ಡ ಸರ್. ಗುಳೇದಗುಡ್ಡದಿಂದ. ಹಾ ಸರ್. ಹೇಳ್ರಿ ಸರ್, ನಿಮ್ಮ ಅಭಿಪ್ರಾಯ ಹೇಳ್ರಿ. ಸರ್ ನಮ್ಮ ಅಭಿಪ್ರಾಯ ಏನ್ರಿ ಸರ್, ಈಗ ಇವ್ರು ರೇಷನ್ ಕೊಡ್ತಾರಲ್ರಿ, ನಮ್ಮಲ್ಲಿ ಕರ್ನಾಟಕ ರಾಜ್ಯದಾಗ ನೇಕಾರ ಪರಿಸ್ಥಿತಿ ಬರೋದಿಲ್ಲ. ನಮಸ್ಕಾರ ಸರ್. ಹಲೋ ಸರ್ ಹೇಳ್ರಿ, ಕೇಳಿಸ್ತದೆ ಹೇಳ್ರಿ. ಸರ್ ನೇಕಾರ ಪರಿಸ್ಥಿತಿ ಬರೋದಿಲ್ರಿ. ಒಂದ್ ವರ್ಷದಾಗ 3 ತಿಂಗಳ ಏನ್ ಅಕ್ಕಿ ಕೊಡು ಬದ್ಲಿ ಬಟ್ಟೆ ಕೊಡು ಅಂತ ಹೇಳಿ ನಾವು ಸಾಕಷ್ಟು ಸರಿ ಹೇಳ್ತೀವಿ. ಇದು ಪೇಪರ್ಗೆ ಕೊಟ್ಟಿದ್ವಿ ಮತ್ತೆ ನಮ್ಮ ಜವಳಿಕೆ ಮನವಿ ಕೊಟ್ಟಿದ್ವಿ ಸರ್. ಈ 3 ತಿಂಗಳ ಅಕ್ಕಿ ಬಳಕೆನ ಕಮ್ಮಿ ಆಗ್ಬಿಡ್ತೈತ್ರಿ, ಅವ್ರು ಹೆಚ್ಚಿಗಿದ್ದ ಅಕ್ಕಿ ಮಾಡೋದು ಕಮ್ಮಿ ಆಗುತ್ತೆ. ಅದಕ್ಕೆ ನೀವು ಬಟ್ಟೆ ಕೊಟ್ಬಿಟ್ರೆ ನಮ್ ಕರ್ನಾಟಕ ರಾಜ್ಯ ನೇಕಾರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ ಮೋಹನ್ ಅವರು. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶಿವಕುಮಾರ್ ಅಂತ ಯಲಹಂಕದಿಂದ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ಈ ರೇಷನ್ ಅಕ್ಕಿ ಇದೆ ಅಲ್ಲ, ಈಗ ಮಂಡ್ಯ ಭಾಗದಲ್ಲಿ ಅವರು ಮುದ್ದೆ ಊಟ ಮಾಡ್ತಾರೆ, ಆಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೊಟ್ಟಿ ಊಟ ಮಾಡ್ತಾರೆ. ಹೌದು. ಅಲ್ಲಿ ಜೋಳ, ಇಲ್ಲಿ ಮುದ್ದೆ. ಆಮೇಲೆ ಬೆಳಗಾಂ ಕಡೆಗೆ ಅನ್ಕೊಡ್ರಿ, ಈಗ ಗೋಧಿ ಅನ್ಕೊಡ್ರಿ. ಅದಕ್ಕೋಸ್ಕರ ಯಾವ್ದಾದ್ರು ಒಂದ್ ರೇಟ್ ಫಿಕ್ಸ್ ಮಾಡಿ ಅವ್ರ ಅಕೌಂಟ್ಗೆ ಹಾಕ್ಬಿಟ್ರೆ ಆತಲ್ಲ, ಇದು ಕಣ್ಣನ್ನು ಹೋಗುತ್ತೆ, ಆಮೇಲೆ ಅಂಗಡಿಯವ್ರು ಮಾರ್ಕೊಳ್ಳೋದು ಹೋಗುತ್ತೆ, ಅದು ಹುಳ ಹಿಡಿದು ತಪ್ಪುತ್ತೆ. ಒಂದ್ ಅಮೌಂಟ್ ಫಿಕ್ಸ್ ಮಾಡಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ರಿ ಸುಮ್ನೆ. ಯಾಕಂದ್ರೆ ಅಲ್ಲಿ ಮುದ್ದೆ ಕೊಡೋರಿಗೆ ಅಲ್ಲಿ ಅವ್ರಿಗೆ ಜೋಳ, ಆಬ್ವಿಯಸ್ಲಿ ಅವ್ರಿಗೆ ಗೋಧಿ ಕೊಟ್ರೆ ಅವ್ರು ಮಾರ್ಕೊಂತಾರ ಅಂತ ಅನ್ಕೊಡ್ರಿ. ಅಥವಾ ಉತ್ತರ ಕನ್ನಡದವ್ರಿಗೆ ಬರೀ ಅಕ್ಕಿ ಕೊಟ್ರೆ ಅವರು ಬೇರೆ ಕಡೆಗೆ ಕೊಡ್ಬೋದು ಅನ್ಕೊಡ್ರಿ. ಅದ್ರ ಬದಲು ಎಲ್ಲರಿಗೂ ಒಂದು ಅಮೌಂಟ್ ಫಿಕ್ಸ್ ಮಾಡಿ, ಇಂತಿಷ್ಟ ಅಂತ. ಅವ್ರ ರೇಷನ್ ನಲ್ಲಿ ಎಷ್ಟು ಜನ ಇದಾರೆ, ಅವ್ರಿಗೆ ನೀವು ಎಷ್ಟು ಕೊಡ್ಬೇಕಾಗಿತ್ತು ಆ ರೇಟ್ ಒಂದು ಗೌರ್ಮೆಂಟ್ ಫಿಕ್ಸ್ ಮಾಡಿ ಅವ್ರವ್ರ ಅಕೌಂಟ್ಗೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ಅನಂತ್ ಅಂತ ಹೇಳಿ ಮತ್ತೊಬ್ರು ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಅನಂತ್ ಅವರೇ. ನಮಸ್ಕಾರ ಮೇಡಮ್. ಸರಿ, ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗದೆ ಇರೋ ರೀತಿಯಲ್ಲಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮೇಡಮ್? ಅಕ್ಕಿ ಕೊಡೋದು ಅವನ್ನ ಯಾವ ರೀತಿ ವಾಪರಿಸ್ತಾರೋ ಅದನ್ನ ನೋಡಿದ್ರೆ ಮೇಡಮ್ ಅಕ್ಕಿ ಊಟನ ಮಾಡಬಾರ್ದ್ರಿ. ಅದಕ್ಕೆ ಇವರು ಗೌರ್ಮೆಂಟ್ದವರು ಟ್ರಕ್ ಕೊಡ್ಬೇಕು, ಆಮ್ಯಾಗ ಕಾರ್ಖಾನೆಗಳು ಇಡ್ಬೇಕು, ಸಪ್ಲೈ ಕೊಡ್ಬೇಕು, ಇಷ್ಟೆಲ್ಲ ಮಾಡೋ ಬದ್ಲಿ ಮೇಡಮ್ ಅದೇ ದುಡ್ಡು ಅವ್ರಿಗೆ ಅವ್ರ ಮನೆಯವ್ರಿಗೆ ಕೊಟ್ರೆ ಅವ್ರು ಬೇಕಾದ ಸಾಮಾನು ತಗೊಂಡ್ಬಿಡ್ತಾರಲ್ರಿ. ಏನ್ ಬೇಕೋ ಏನ್ ಬೇಕೋ ಇವ್ರು ಕೊಟ್ಟಿದ್ದು ಅಕ್ಕಿ ನೋಡಿದ್ರೆ ಅವನು ಯಾರು ತಿನ್ನೋದಿಲ್ರಿ ಮೇಡಮ್. ಆ ರೀತಿ ಇರ್ತಾವ ಇವು. ಒಂದ್ ಕಡೆ ಚಲೋ ಕೊಡ್ತಾರ, ಒಂದ್ ಕಡೆ ಸುಮಾರು ಕೊಡ್ತಾರ್ರಿ, ಮತ್ತೊಂದ್ ಕಡೆ ಎಣ್ಣೆ ಕೊಡ್ತಾರ, ಬೆಲ್ಲ ಕೊಡ್ತಾರ, ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಮಾಡ್ತಾರ್ರಿ. ಮೊನ್ನೆ ಇಲ್ಲಿ ನಮ್ ಸವದತ್ತಿ ಒಳಗ ಜ್ವಾಳ ಕೊಟ್ಟಾರ್ರಿ, ಅವ್ರು ಕೊಡೋರೇನ್ ಬಂದಿತ್ತು ಕೊಡ್ತಾರ ಬಿಡ್ರಿ. ಒಂದಷ್ಟು ಜ್ವಾಳ ನೋಡಿದ್ರ ತಿನ್ಬೇಕ್ರಿ, ತಿನ್ನೋಂಗ ಆಗ್ತದ. ಒಂದಷ್ಟು ಎಲ್ಲಾ ಹೊಲಸ್ರಿ, ಅವನು ಒಟ್ಟ ಸ್ವಚ್ಛ ಮಾಡಕ್ ಆಗುದಿಲ್ಲ. ಆ ಟೈಪ್ ಹೊಲಸು ಬಂದಿರೋ ಉಪಯೋಗಕ್ಕೆ ಬಾರದೇ ಇರೋ ರೀತಿಯಲ್ಲಿ ಕೊಡೋದ್ಕಿಂತ ಹಣ ಹಾಕ್ಬಿಟ್ರೆ ಒಳ್ಳೇದು ಅಂತೀರಿ. ಯಾವ ತರದ್ ಬೇಕೋ ಆ ತರ ಜನಾನೇ ತಗೊಂಡು ಬಳಕೆ ಮಾಡ್ತಾರೆ ಅಂತ. ಇಷ್ಟೆಲ್ಲ ಮಂದಿ ಟ್ರಕ್ ತಗೊಂಡ್ಬರ್ಬೇಕು, ಕಾರ್ಖಾನೆಗಳು ಇಡ್ಬೇಕು, ಅವರು ಬಂದ ರೋಡ್ ಬಂದಿದ್ರ ಮತ್ತ ಎಲ್ಲರ ಹೋಗಿ ಎರಡನೇ ಕಡೆಯಿಂದ ತರಬೇಕು, ಅವ್ರಿಗೆ ಹಮಾಲಿ ಕೊಡ್ಬೇಕು, ಎಲ್ಲಾ ಮಾಡ್ಬೇಕು ಅಂದ್ರ ಎಲ್ಲರಿಗೂ ಪ್ರಾಬ್ಲಮ್ ಮೇಡಮ್ ಇದು. ನಿಜ ನಿಜ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕೊಟ್ರೇಶ್ ಅಂತ. ಕೊಟ್ರೇಶ್ ಅವ್ರು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಇದೆಲ್ಲ ಕಳ್ಳ ಸುಳ್ಳ ಇರ್ದಾರಲ್ಲ, ಕಳ್ಳ ಸುಳ್ಳ ಮುಳ್ಳ ಅವ್ರಿಗೆ ಚೆನ್ನಾಗಿದೆ ಸರ್ ಅದು. ಅದು ರಾಗಿ ಬರುತ್ತಲ್ಲ, ಅದು ರಾಗಿ ಮನುಷ್ಯ ತಿನ್ನಂಗ್ ಇರುತ್ತೆ. ಅದು ಅರ್ಧ ಮಣ್ಣಿರುತ್ತೆ, ಅರ್ಧ ರಾಗಿ ಇರುತ್ತೆ ಅಂತ. ಅದು ಕೊಟ್ರೆ ಅವ್ರ ಅಧಿಕಾರಿಗಳು ತಿಂತಾರ, ಅವ್ರ ಒಟ್ಟಿಗೆ ಅನ್ನ ತಿನ್ನಲ್ವಾ ಅವರು? ಅಕ್ಕಿ ಹೆಂಗಿರುತ್ತೆ ಅದ್ರಲ್ಲಿ ಹುಳ ಇರ್ತಾವ, ತುಂಬ್ಕೊಂಡಿರ್ತಾವ, ಹಂಗ ಪಿಟಿ ಅಂತ ಇರ್ತವೆ. ಬಡವ್ರ ಅಂತ ತಿಂದು ಇಂತ ರೋಗಗಳನ್ನ ಹಚ್ಕೊಂಡು ಆಸ್ಪತ್ರೆ ಸೇರಿ ಸಾಯ್ಲಿ ಅಂತ ಕೊಡ್ತಾರ, ಇನ್ನು ತಿಂದು ಬದುಕ್ಲಿ ಅಂತ ಕೊಡ್ಬೇಕಾ? ಓಕೆ, ಥ್ಯಾಂಕ್ ಯು ಕೊಟ್ರೇಶ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದಕ್ಕೆ. ಆನೇಕಲ್ಲಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ. ಸರ್ಕಾರ ಈ ರೀತಿ ಮಾಡ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಮಾಡ್ಬೇಕು ಆಕ್ಚುಲಿ ಸರ್ಕಾರ? ಏನಾಗ್ತಿದೆ ಅಂತಂದ್ರೆ, ಈಗ ಕೊಡ್ತಿರೋಂತ ಅಕ್ಕಿ ತುಂಬಾ ಹೆಚ್ಚಾಗಿ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತ ಏನಿದೆ ಅಷ್ಟು ಕೊಡೋದಕ್ಕಿಂತಲೂ ಮಿತಿ ಮೀರಿ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಆ ಒಂದು ಕಾರಣಕ್ಕೆ ಎಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಎಲ್ಲ ಮಾರಾಟ ಆಗ್ತಿರೋದು.
ಒಂದು ಅಕ್ಕಿ ಆದ್ರೂ ಕಡಿಮೆ ಮಾಡ್ಲಿ, ಇಲ್ಲ ಅಂತಂದ್ರೆ ಅದೇನ್ ಅಕೌಂಟಿಗೆ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ಅಮೌಂಟ್. ಇಷ್ಟೊತ್ತರೆಗೂ ಮಾತಾಡ್ತಿದ್ರಲ್ಲ ಅದೆಲ್ಲ ಕೇಳಿಸ್ಕೊಂಡ ಅದೇ ಬೆಸ್ಟ್ ಅನ್ಸುತ್ತೆ. ಅಥವಾ ಅಕ್ಕಿ ಆದ್ರೂ ಕಡಿಮೆ ಮಾಡ್ಲಿ, ಅಮೌಂಟ್ ಆದ್ರೂ ಹಾಕ್ಲಿ, ನಿಜವಾದ ಬಡವರಿಗೆ ಸ್ವಲ್ಪ ರೀತಿ ವ್ಯವಸ್ಥೆ ಮಾಡ್ಲಿ ಅಷ್ಟೇ ಸರ್. ಥ್ಯಾಂಕ್ ಯು. ಫೈನ್, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ದೊಡ್ಡಬಳ್ಳಾಪುರದಿಂದ ಗೋಪಾಲ್ ಅಂತ. ಗೋಪಾಲ್ ಅವ್ರಿಗೆ ಏನ್ ಹೇಳ್ತಾರೆ ಇದಕ್ಕೆ? ಅನ್ನಭಾಗ್ಯ ಅಕ್ಕಿ ಕಳ್ಳತನ ಆಗ್ತಾ ಇದ್ರು ಕೂಡ ಸರ್ಕಾರ ದಿವ್ಯ ಮೌನ. ಸರ್ ಅಕ್ಕಿ ಕೋಳಿ ವ್ಯಾಪಾರ ತಿಂದಾಕುತ್ತೆ ಸರ್. ಅಂತದ್ರಲ್ಲಿ ಆ ಅಕ್ಕಿನ ಮಾರೋದು ಎಲ್ಲಿಂದ ಬರುತ್ತೆ ಸರ್ ಹೇಳಿ? ಯೋಚನೆ ಮಾಡಿ ನೀವೇನ ಕೋಳಿ ಹಾಕಿದ್ರು ನೀವು ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್, ಇಲ್ಲ ಕರೆ ಕಟ್ ಆಗತ್ತೆ. ಗೋಪಾಲ್ ಅವರೇ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ನಾಗರಾಜಪ್ಪ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ನಾಗರಾಜಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ಏನ್ ಸರ್ ಹೇಳೋದು, ಎಲ್ಲ ತಕೊಳ್ಳೋರೆಲ್ಲ ಮುಸ್ಲಿಮ್ಸ್ ಎಲ್ಲ ಬಂದ್ ತಕೊಂಡ್ತಾವ್ರ. ಅಕ್ಕಿನ ಜಾಸ್ತಿ ಕೊಡ್ತಾವ್ರ, 10 kg ಕೊಡ್ತಾವ್ರಲ್ಲ, ಅದೇನು ಉಣ್ಣಕ್ ಆಯ್ತಾ ಇಲ್ಲ ಸರ್. ಎಲ್ಲ ದಪ್ಪ ತಿನ್ನಕ್ ಆಯ್ತಾ ಇಲ್ಲ. ಅದಕ್ಕ ಗೆಲ್ಲಾಟಿ ಸ್ವಲ್ಪ ಕಾಸಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ಕಾಲಕ್ ಮಳೆ ಆಗಿದ್ರೆ ಅದರ ತೊಂದ್ರೆ ಏನಾಯ್ತಿರ್ಲಿಲ್ಲ. ಈಗ ಮೊದ್ಲು ಅಕೌಂಟ್ ದುಡ್ಡು ಹಾಕ್ತಿದ್ರು, ಅದರಂತೆ ಹಾಕ್ಬಿಟ್ಟಿದ್ರೆ ಇನ್ ಬೇಳೆ ಕಾಳು, ಎಣ್ಣೆನೋ, ಇನ್ನೇನ್ ಬೇಕೋ, ಟೀ ಸೊಪ್ಪು, ಬೆಲೆ ಏನೋ ತಕೊಂಡ್ ಜೀವನ ಮಾಡ್ಬೋದು. ಈಗ ಕೆಲವು ಜನ ಈ ದುಡ್ಡು ಬರ್ತಾ ಇದೆಯಲ್ಲ 1260 ವರ್ಷದವ್ರಗ, ಅದರಿಂದ ಮತ್ತೆ ಈ ಅಕ್ಕಿ ಕೊಡೋದ್ರಿಂದ ಮತ್ತೆ ಈ ಗೃಹ ರಕ್ಷಣೆ ಕೊಡೋದ್ರಿಂದ ಜೀವನ ಮಾಡ್ತಾವ್ರು ಸರ್. ಈಗ ನಮ್ ತಾಲೂಕಲ್ಲಿ ಮಳೆ ಇಲ್ಲ, ಕುಡಿಯಕ್ ನೀರಿಲ್ಲ, ಕಟ್ಟೆ ಕಾವಲಿ ಎಲ್ಲ ಬತ್ತೋಗವೆ, ಏನು ಮಾಡಕ್ ಆಯ್ತಾನೆ ಇಲ್ಲ ಸರ್. ಆತರ ಆಗ್ಬಿಟ್ಟದೆ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜಪ್ಪ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮಧುಸೂದನ್ ಅಂತ ಹೇಳಿ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಧುಸೂದನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಇದ್ರಲ್ಲಿ 2 ಪಾಯಿಂಟ್ ಇದೆ ಮೇಡಮ್. ಒಂದೇನಂದ್ರೆ ಆಕ್ಚುಲಿ ಫಸ್ಟ್ ಕರೆಕ್ಟ್ ಆಗಿ ಯಾರು BPL ಕಾರ್ಡ್ ಹೋಲ್ಡರ್ ಇರ್ತಾರಲ್ಲ, ಯಾರು ತುಂಬಾ ಶ್ರೀಮಂತ ಇದಾರೆ ಅಂತವರೇ BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಈ ಅಕ್ಕಿ ತಿನ್ನೋ ನೆಸೆಸಿಟಿ ಇಲ್ಲ. ಸೆಕೆಂಡ್ ಥಿಂಗು, ಈ ಬಡವರಿಗೆ ಅಂತ ಕೊಡ್ತಾರಲ್ಲ, ಕ್ವಾಲಿಟಿ ಇರಲ್ಲ. ಆಬ್ವಿಯಸ್ಲಿ ಅವ್ರು ಮಾಡ್ಕೋತಾರೆ. ಯಾರ್ಯಾರು ಇವತ್ತು ಚೆನ್ನಾಗಿರೋ ತಿನ್ಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ನಮ್ಮೂರಲ್ಲ ಫಾರ್ ಎಕ್ಸಾಂಪಲ್ 20 ಎಕರೆ ಆಸ್ತಿ ಇದೆ, ಕಾರು, ಚಿನ್ನ, ತುಂಬಾ ತುಂಬಾ ಇನ್ಕಮ್ ಬರೋ ಅಂತ ಲ್ಯಾಂಡ್ಗಳು ಇಟ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ದೇ ಹೋಲ್ಡಿಂಗ್ BPL ಕಾರ್ಡ್, ಅಂತವ್ರ ಹತ್ರ BPL ಕಾರ್ಡ್ ಇದೆ. ಅದನ್ನೆಲ್ಲ ತಿದ್ದುಪಡಿ ಮಾಡಿದ್ರೆ 90% ಜನ ಬರೀ ಶ್ರೀಮಂತರವರಿಗೆ BPL ಕಾರ್ಡ್ ಸಿಕ್ಕಿದೆ. ಅದು ಎಲ್ಲ ರಿವೈಸ್ ಆಗ್ತಾ ಇದಲ್ಲ ಸರ್ ಈಗ ಮೇಡಮ್? ಅದು ಎಲ್ಲ BPL ಕಾರ್ಡ್ಗಳನ್ನು ಎಲ್ಲ ಇದೀಗ ಪರಿಶೀಲನೆ ಮಾಡಿ ಯಾರು ಫಲಾನುಭವಿಗಳಲ್ಲ ಅವ್ರದೆಲ್ಲ BPL ಕಾರ್ಡ್ ರದ್ದು ಮಾಡೋ ಪ್ರಕ್ರಿಯೆ ಆಗ್ತಿದೆ ಒಂದ್ ಕಡೆ. ಆಗ್ತಾ ಇದೆ ಮೇಡಮ್, ಬಟ್ ಅದನ್ನು ತುಂಬಾ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಅಂತಂದ್ರೆ, ಅಧಿಕಾರಿಗಳು ಇರ್ತಾರಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತದೆ. ಒಂದು PDO MLA ಯಾರು ಬೇಕಾಗಿರ್ತಾರೆ ಅವ್ರನ್ನೇ ನೇಮಿಸ್ಕೊಂಡಿರ್ತಾರೆ. ಅವ್ರಿಗೇನು ಮೇನ್ ವೋಟ್ ಬ್ಯಾಂಕಿಂಗು, ಆ ರೀತಿನೇ ಮಾಡಿನೇ PDOಗಳೇನೆ ಹೆಲ್ಪ್ ಮಾಡ್ತಾರೆ ಅದನ್ನೆಲ್ಲ. ನೀವ್ ಹೇಳ್ತೀರಾ ಅಷ್ಟೇ ಏನೋ ಪರಿಷ್ಕರಣೆ ಆಗ್ತಿದೆ ಅಂತ, ಬಟ್ ಆಕ್ಚುಲ್ ಆಗಿ 20% ಆಗ್ತಾ ಇಲ್ಲ. ತುಂಬಾ ಹೇಳಿಲ್ಲ, ಒಬ್ಬ MLA ಅವ್ರಿಗೆ ಯಾರು ಬೇಕೋ ಅಂತವ್ರನ್ನೇ ಪಂಚಾಯತಿಗಳಲ್ಲಿ ಕೂರಿಸ್ಕೊಳ್ತಾರೆ. ಈ ರೀತಿ ಆಗ್ತಾ ಇದೆ. ಮೇನ್ ಅದನ್ನೆಲ್ಲ ಮಾಡಿದ್ರೆ ಸರಿಯಾಗುತ್ತೆ. ನಿಜವಾದ ಬಡವರಿಗೆ ಏನು ಕರೆಕ್ಟ್ ಆಗಿ ತಲುಪ್ತಾ ಇಲ್ಲ ಮೇಡಮ್. ರೈಟ್, ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಕನಕ್ಪುರದಿಂದ ರಾಘವೇಂದ್ರ ಅವರು. ರಾಘವೇಂದ್ರ ಅವ್ರಿಗೆ ಏನ್ ಹೇಳ್ತಾರೆ? ಈಗ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ, ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇದ್ರಲ್ಲ ಅದನ್ನೇ ಮಾರಾಟ ಮಾಡಲಾಗ್ತಾ ಇದೆ ಅಂತ ಆರೋಪ. ಸರ್ಕಾರ ಇದಕ್ಕೆ ಮೌನ. ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಸಾಯ್ತ್ರೆ, ನೀವು ಯಾವುದೇ ವಿಚಾರಗಳನ್ನ ತಗೊಳ್ಳಿ, ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದೇ ಬರುತ್ತೆ. ಸರ್ಕಾರದ ಈ ಯೋಜನೆ ಇದೆಯಲ್ಲ, ಯಾರು ತುಂಬಾ ಬಡವ ಕಟ್ಟ ಕಡೆಯ ವ್ಯಕ್ತಿ ಇದನೋ ಅವನಿಗೆ ಅದು ತಲುಪಬೇಕು ಅನ್ನೋದು ಮುಖ್ಯ ಉದ್ದೇಶ. ಹೌದು. ಈ ತಲುಪಿಸೋ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು, ಅಂದ್ರೆ ಈ ತರದ ಕಳ್ಳರು, ಕಾಕರು, ನೀವ್ ಯಾವುದೇ ಇಲಾಖೆ ತಗೊಳ್ಳಿ ಇದ್ದೇ ಇರ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಅಂತದೊಂದು ಸಮಸ್ಯೆ ಹಿಂಗ ಆಗ್ತಾ ಇದೆ ಅಂತ ಸರಿ ಮಾಡ್ಬೇಕೇ ವಿನಃ 5 kg ಕೊಡೋ ಕಡೆ 2 kg ಕೊಡಿ ಅಂತಲೋ, 10 kg ಕೊಡೋ ಕಡೆ 3 kg ಕೊಡಿ ಅಂತಲೋ ಹೇಳೋದ್ರಿಂದ ಎಷ್ಟೋ ಕುಟುಂಬಗಳು ಇದನ್ನೇ ನಂಬಿಕೊಂಡು ಬದುಕ್ತಾ ಇರೋವಂತವು ಹಲವಾರಿದೆ.
ಕಾರಣ ಏನು ಅಂದ್ರೆ ಇದನ್ನ ಸುಮ್ಮನೆ ಮಾಡಿಲ್ಲ. ಇದನ್ ಮಾಡ್ಬೇಕಾದ್ರೂ ಕೂಡ ಸಾಕಷ್ಟು ಜನ ಇದ್ರ ಹಿಂದೆ ಶ್ರಮ ಪಟ್ಟಿದ್ದಾರೆ. ಒಂದು ಕುಟುಂಬಕ್ಕೆ ಎಷ್ಟು ಬೇಕು, ಎಷ್ಟು ಆಹಾರ ತಿಂತಾರೆ, ಅವ್ರ ಬದುಕಿನ ಪರಿಸ್ಥಿತಿ ಏನಿದೆ. ಸರ್ಕಾರ ಯಾವ್ದನ್ನಾದ್ರೂ ಸುಮ್ಮನೆ ಯೋಜನೆ ತಂದಿರುವಂತದ್ದಿದೆಯಾ? ಪ್ರತಿಯೊಂದಕ್ಕೂ ಅದರ ಹಿನ್ನೆಲೆ ಏನಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಅದನ್ನ ಸರ್ವೆ ಮಾಡಿ ಜನರ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡು. ಖಂಡಿತ, ಯಾಕಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಅದು ತಲುಪಬೇಕು ಅನ್ನೋಂತ ನಿಲುವು ನಿಮ್ದು ಕೂಡ ಅಭಿಪ್ರಾಯ ಸೇಮ್ ಆಗಿದೆ. ಓಕೆ, ಧನ್ಯವಾದಗಳು ರಾಘವೇಂದ್ರ ಅವರೇ.